ಕೋತಿಗಳ ಕಾಟಕ್ಕೆ ಸುಸ್ತಾದ ಬೆಂಡಲಗಟ್ಟಿ ಜನತೆ. ಏಕಾಏಕಿ ಮನೆಗೆ ನುಗ್ಗುತ್ತಿರುವ ಕೋತಿಗಳ ಭಯ. ಮನೆಯಿಂದ ಹೊರಗೆ ಬಾರದ ಮಕ್ಕಳು ದೂರು ನೀಡಿದ್ರು ಕ್ಯಾರೆ ಎನ್ನದ ಸ್ಥಳೀಯ ಅಧಿಕಾರಿಗಳು. ಮಕ್ಕಳು ಶಾಲೆಗೆ ಹೋಗಲು ಭಯ ಸೃಷ್ಟಿಯಾಗಿದೆ ಎಂದು ಆರೋಪ ಮಾಡುತ್ತಿರುವ ಪೋಷಕರು. ಕಲಘಟಗಿ ತಾಲೂಕಿನ ಬೆಂಡಲಗಟ್ಟಿ ಗ್ರಾಮದಲ್ಲಿ ಕೋತಿಗಳ ಹಾವಳಿ ಮಿತಿಮೀರಿದ್ದು ಗ್ರಾಮಸ್ಥರು ದಿನನಿತ್ಯದ ಬದುಕಿನಲ್ಲಿ ಪರದಾಡುವಂತಾಗಿದೆ. ಮನೆಗಳಿಗೆ ನುಗ್ಗುತ್ತಿರುವ ಕೋತಿಗಳು ಆಹಾರ ಪದಾರ್ಥಗಳನ್ನು ಹಾಳು ಮಾಡುತ್ತಿದ್ದು ಮಕ್ಕಳು ಹಾಗೂ ವೃದ್ಧರ ಸುರಕ್ಷತೆ ಬಗ್ಗೆಯೂ ಆತಂಕ ಎದುರಾಗಿದೆ. ಕೋತಿಗಳ ಕಾಟಕ್ಕೆ ಶಾಶ್ವತ ಪರಿಹಾರ ಕಲ್ಪಿಸುವಂತೆ ಗ್ರಾಮಸ್ಥರು ಸಂಬಂಧಿಸಿದ ಅಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ. ಬೆಂಡಲಗಟ್ಟಿ ಗ್ರಾಮದಲ್ಲಿ ಎಲ್ಲೆಂದರಲ್ಲಿ ಕೋತಿಗಳ ಹಿಂಡು, ಮನೆಗಳ ಮೇಲ್ಛಾವಣಿ, ರಸ್ತೆಗಳು, ಅಂಗಡಿ ಮುಂಗಟ್ಟುಗಳು ಸೇರಿದಂತೆ ಗ್ರಾಮದ ಬಹುತೇಕ ಪ್ರದೇಶಗಳಲ್ಲಿ ಕೋತಿಗಳದ್ದೇ ಹಾವಳಿ. ಮನೆಯ ಬಾಗಿಲು ತೆರೆದರೆ ಸಾಕು, ಕ್ಷಣಾರ್ಧದಲ್ಲಿಯೇ ಮನೆ ಪ್ರವೇಶಿಸುವ ಕೋತಿಗಳು ಆಹಾರ ಪದಾರ್ಥಗಳನ್ನು ಎಗರಿಸಿಕೊಂಡು ಹೋಗುತ್ತಿವೆ. ಇದರಿಂದ ಗ್ರಾಮಸ್ಥರು ಕೋತಿಗಳ ಕಾಟಕ್ಕೆ ಬೇಸತ್ತು ಹೋಗಿದ್ದಾರೆ. ಕೋತಿಗಳ ಹಾವಳಿ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ. ಮನೆಗಳಿಗೆ ನುಗ್ಗಿ ಆಹಾರ ತೆಗೆದುಕೊಂಡು ಹೋಗುತ್ತಿವೆ. ಮಕ್ಕಳನ್ನ ಹೊರಗೆ ಕಳುಹಿಸಲು ಕೂಡ ಭಯವಾಗುತ್ತಿದೆ. ಅಧಿಕಾರಿಗಳು ಕೂಡಲೇ ಕ್ರಮ ಕೈಗೊಳ್ಳಬೇಕು. ಇನ್ನು ಕೋತಿಗಳ ಹಾವಳಿಯಿಂದ ಮನೆಯ ಮೇಲ್ಛಾವಣಿ ಹಾಗೂ ವಸ್ತುಗಳಿಗೂ ಹಾನಿಯಾಗುತ್ತಿದೆ ಎನ್ನುವುದು ಗ್ರಾಮಸ್ಥರ ಆರೋಪ. ಕೋತಿಗಳನ್ನು ಓಡಿಸಲು ಗ್ರಾಮಸ್ಥರು ಹಲವು ರೀತಿಯಲ್ಲಿ ಪ್ರಯತ್ನಿಸಿದರೂ ಸಮಸ್ಯೆ ಮಾತ್ರ ಬಗೆಹರಿದಿಲ್ಲ. ಹೀಗಾಗಿ ಅರಣ್ಯ ಇಲಾಖೆ ಅಥವಾ ಸಂಬಂಧಿಸಿದ ಸ್ಥಳೀಯ ಆಡಳಿತ ಇಲಾಖೆ ಕೋತಿಗಳನ್ನು ಹಿಡಿದು ಸುರಕ್ಷಿತ ಪ್ರದೇಶಕ್ಕೆ ಸ್ಥಳಾಂತರಿಸಬೇಕು ಎಂಬುದು ಗ್ರಾಮಸ್ಥರ ಆಗ್ರಹ. ಮನೆಯೊಳಗೆ ಕೋತಿಗಳು ಬಂದು ಅಡುಗೆ ಸಾಮಾನುಗಳನ್ನೆಲ್ಲ ಚಲ್ಲಾಪಿಲ್ಲಿ ಮಾಡುತ್ತಿವೆ. ಬಟ್ಟೆಗಳನ್ನು ಕೂಡ ತೆಗೆದುಕೊಂಡು ಹೋಗುತ್ತಿವೆ. ಮಹಿಳೆಯರು ಮತ್ತು ಮಕ್ಕಳಿಗೆ ತುಂಬಾ ತೊಂದರೆಯಾಗುತ್ತಿದೆ. ಗ್ರಾಮದ ಪ್ರಮುಖ ರಸ್ತೆಗಳು, ಜನವಸತಿ ಪ್ರದೇಶಗಳಲ್ಲಿಯೇ ಕೋತಿಗಳ ಹಿಂಡು ಕಾಣಿಸಿಕೊಳ್ಳುತ್ತಿರುವುದರಿಂದ ವಾಹನ ಸವಾರರು ಹಾಗೂ ಪಾದಚಾರಿಗಳಿಗೂ ತೊಂದರೆ ಉಂಟಾಗುತ್ತಿದೆ. ಕೋತಿಗಳಿಂದ ಯಾವುದೇ ರೀತಿಯ ಅನಾಹುತ ಸಂಭವಿಸುವ ಮುನ್ನ ಸಂಬಂಧಿಸಿದ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಸಮಸ್ಯೆಗೆ ಶಾಶ್ವತ ಪರಿಹಾರ ಒದಗಿಸಬೇಕು ಎಂದು ಬೆಂಡಲಗಟ್ಟಿ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಅಧಿಕಾರಿಗಳು ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಬೇಕು. ಕೋತಿಗಳನ್ನು ಹಿಡಿದು ಬೇರೆಡೆಗೆ ಸ್ಥಳಾಂತರಿಸಿ ಗ್ರಾಮಸ್ಥರಿಗೆ ನೆಮ್ಮದಿ ವಾತಾವರಣ ಕಲ್ಪಿಸಬೇಕು. ಕೋತಿಗಳ ಹಾವಳಿಯಿಂದ ಬೆಂಡಲಗಟ್ಟಿ ಗ್ರಾಮಸ್ಥರು ನಿತ್ಯವೂ ಆತಂಕದಲ್ಲಿಯೇ ಜೀವನ ನಡೆಸುವಂತಾಗಿದೆ. ಸಮಸ್ಯೆ ಉಲ್ಬಣಗೊಳ್ಳುವ ಮುನ್ನ ಸಂಬಂಧಿಸಿದ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಕ್ರಮ ಕೈಗೊಳ್ಳಬೇಕಿದೆ. ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಕೋತಿಗಳ ಕಾಟ ಮತ್ತಷ್ಟು ಹೆಚ್ಚಾಗುವ ಆತಂಕ ಗ್ರಾಮಸ್ಥರನ್ನ ಕಾಡುತ್ತಿದೆ. ಮಕ್ಕಳು ಅರ್ಬಿ ಅಂಚರಿ ಎಲ್ಲಾ ಒಯ್ಯಾಕತ್ತಾವ್ರಿ. ಸಾಲಿ ಮಕ್ಕಳು ಬಟ್ಟೆ ಸದ ತಗೊಂಡ್ ಹೊಂಟಾವ. ಅಡಿಗೆ ಉಳ್ಯಾಕತ್ತಿಲ್ಲ. ಮನ್ಯಾಗ ಒಂದಿಟ್ಟು ಎಳ್ನೀರ್ ಹೊಟ್ಟಿ ಮಾಡಿ ರೊಟ್ಟಿ ಪೇರ್ಕೆನ ಎತ್ಕೊಂಡ್ ಹೋಗ್ತಾವ್ರಿ. ಅನ್ನದ ಡಬ್ರಿ ಮಾಡಿದ್ರ ಅನ್ನನ ತಗೊಂಡ್ ಹೋಗ್ತಾವು. ಬಂದ್ರು ಎಲ್ಲಾ ಖಾಲಿ ಮಾಡಿರ್ತಾವ. ಖಾಲಿ ಮಾಡಿರ್ತಾವ. ನಾವ್ ಏಟಂತ ಎಲ್ಲೆಂತ ಮುಚ್ಚಿಟ್ಕೊಳ್ಳೋಣ ಅಂಚೆ ಮನೆಗ್ ಬರಾಕತ್ತಾವ. ಎಳ್ನೀರ್ ಬಿಡುವಲ್ವು, ಕೂಳ್ ಬಿಡುವಲ್ವು. ಮಕ್ಕ ಬರ್ಮಟ ಅಂದ್ರ ಹೊಟ್ಟೆ ಬಡ್ಕೊಂತ ಬರಾಕತ್ತಾವ. ಅಂಚಿನ ಮೇಲೆ ಓಡ್ತಾವು, ಮರದ ಮೇಲೆ ಓಡ್ತಾವು. ಅರ್ಬಿ ಒಣಾಕಿದ್ದು ತಗೊಂಡೋಗಿ ಹಿಡ್ಕೊಂಡ್ ಹೋಗ್ತ ಆಗ ಎಲ್ಲಿಂದ ತರ ನಮ್ ಹೊಟ್ಕೊಂಡು ದುಡ್ಕೊಂಡ್ ತಿನ್ನೋದ್ ಆಗೊಂದ್ ಮಕ್ಕ ಬಟ್ಟೆ ತಂದಿಲ್ಲ ಮಟ ಎಲ್ಲಾ ದುಡ್ಡು ಹಾಕೊಂಡ್ ತಗೊಂಡ್ ಹೊಂಟಾವು. ಅವನ್ನೆಲ್ಲಾ ನಮ್ ಮಂಗ್ಯಾನ ಬಿಡ್ಬೇಡ್ರಿ. ಆ ಅಡವಿ ಮಂಗ್ಯ ಊರ್ ಸೇರ್ಯಾವು. ಊರಾಗಿನ ಮನಿ ನಾವ್ ಬಡಬಗ್ರು ನಾವ್ ಜೋಳ ಅಕ್ಕಿ ತಂದಿಟ್ಟಂತ ಕಾಳು ಕಡಿ ರೇಷನ್ ಎಲ್ಲಾ ಮಂಗ್ಯ ಹಾಳ್ ಮಾಡಕಂತಾವ. ಮಂಗ್ಯ ಅಂತ ಸಾಕಾಗೈತಿ ನಮಗ. ಏನು ಬಿಡುವಲು ಅಕ್ಕಿ ಏನು ಬಿಡುವಲು ಎಚ್ಚ ಎಲ್ಲಾನು ತಿಂತಿಂದ ಹಂಚನು ಬಿಡುವಲ್ವು. ಮಕ್ಕಳ ಅಡ್ಡಾಡೋದು ಒಜ್ಜಿಗೈತಿ ಓಣ್ಯಾಗ. ಸೀರೆ ಉಟ್ಕೊಂಡ್ ಹೋಗ್ತಾವ್ರಿ. ಸೀರೆ ಇಟ್ಟಂತಾವ್ ಕಾಳು ಕಡಿ ಎಲ್ಲಾ ದರುಡಿ ಮಾಡ್ತಾವ. ಹಂಚ ತಗ್ತದ ಮನಿ ಇಳಿತಾವ ಒಳಗ. ಏನೇನು ಬಿಡುವಲ್ವು, ಏನೇನು ಬಿಡಾಕತ್ತಿಲ್ಲ. ಎಲ್ಲಾನು ತಿನ್ನಕತ್ತಾವ. ನಾವ್ ಎಷ್ಟಂತ ಹೊಟ್ಟೆಗೆ ಇಟ್ಕೊಂಡ್ ಜೀವನ ಮಾಡೋಣನ್ರಿಪ್ಪ. ನೀವ್ ಬಂದು ಅವ್ನ ಏನ್ ಕಾರ್ಯಕ್ರಮ ತಗೊಂತೀರ ತಗೋರಿ. ಎಲ್ಲಿ ಹೋಗಿ ದುಡ್ಕೊಂಡ್ ತಿನ್ನದ್ ಆಗೈತಿ. ಕಾಯಿ ಕಸರು ಏನೇನು ಬಿಡುವಲ್ವ. ಜೋಳ ತಿಂತಾವು. ಪರಪರ ಅಕ್ಕಿ ಚೀಲ ತಿಂತಾವು. ಬಂದಿರ್ತೇವಿ ಎಲ್ಲಾ ತಗೊಂಡ್ ಅಕ್ಕಡಿಗ ತಂದ್ ಇಟ್ಕೊಂಡ್ರ ಅಕ್ಕಡಿಗ ದಬ್ಬಿನ ತಗೊಂಡ್ ಮನಿ ಮೇಲೆ ಹತ್ತಾವು. ನಾವ್ ಎಷ್ಟಂತ ಬೆನ್ನತ್ತಾನು ಗಂಡ ಮಕ್ಳು ಇರಲ್ಲ. ಹೋಗಿರ್ತಾರ. ನಮ್ಗ ಮಾಡ್ತಾವು. ಹೊಳಿ ಬೆನ್ನತ್ತಾವು. ನಾವ್ ಏನ್ ಮಾಡನ್ರಿಪ್ಪ. ಅವ್ನ ಹಿಡ್ಸ್ತೀರಿ ಏನ್ ಮಾಡ್ತೀರಿ? ಅವ್ನ ಅಡ್ವಿ ಕಳ್ಸ್ತೀರಿ ಕಳ್ಸ್ರಿ. ಮಂಗ್ಯಾಂದ ಕಾಟ್ ಬಾಳ ಆಗಿದ್ರಿಪ್ಪ ನಮ್ಗ. ಮಂಗ್ಯಾನ್ ಸಲುವಾಗಿ ಸಾಕ್ಬೇಕಾಗಿ ಹೋಗೈತಿ. ಅಡ್ಗಿ ಮನಿ ಹೊಕ್ಕೊಂಡು ಎಲ್ಲಾ ಅಡ್ಗಿ ಹಂಚ ತೆಗಿಯೋದು, ಅಡ್ಗಿ ಮಾಡಿಟ್ಟಿದ್ ಅಡ್ಗಿ ತೆಗಿಯೋದು, ತಿನ್ನೋದು ತಂದಿದ್ ಹೆಚ್ಚ. ಮಂಗ್ಯಾನ್ ಸಲುವಾಗಿ ಹುಡುಗರು ಹುಪ್ಪಿಡಿ ಬಾಳ ಕಷ್ಟ ಆಗೈತ್ರಿ. ನೀವು ಅಧಿಕಾರಿ ಬಂದು ಬಂದಿತ್ತು ನಮ್ಗೆ ಏನಾರ ಕ್ರಮ ತಗೋಬೇಕ್ರಿ ಮಂಗ್ಯಾನ್ ಸಲುವಾಗಿ. ಹುಡುಗರು ಸಾಲಿಗೆ ಹೋಗೋ ಸತ್ಯಕ್ಕೆ ಒಜ್ಜಾಗ್ಯಾವ ನೋಡ್ರಿ. ಮಕ್ಳು ಎದ್ರ ಆತಾವ ಸಾಲಿಗೆ. ಹಂಗ ನಾಯಿ ನಾಯಿ ಸದ್ಯಕ್ಕೆ ಎದುರುದಿಲ್ಲ ಅವ. ನಾಯಿ ಸದ್ಯಕ್ಕೆ ಮತ್ತೆ ನೀವು ಇದ್ರ ಸಂಬಂಧ ಏನ್ರ ಯಾರಿಗಾರ ಪಂಚಾಯತ್ ಯಾರು ಏನ್ ಅದಕ್ಕೆ ತಗೊಳವಲ್ರಿ. ಅದಕ್ಕೆ ಯಾರು ದರ್ಕಾರ ಮಾಡವಲ್ರಿ. ಅದಕ್ಕೆ
ಹಂಗ ಬರುವ ಅಂತಾರ್ರಿ ಅವ್ರು ನಮಗ್ ಕೇಳಿದ್ರ. ಸಿಪಾಯಿಗಳು ಫಾರೆಸ್ಟ್ ಸಿಪಾಯಿಗಳು ಹೇಳಿದ್ಗಟ್ಲೆ ಪಂಚಾಯತಿಗೆ ಹಚ್ಚಿ ಕೂಡ ಅಂದ್ರು ಪಂಚಾಯತಿಗೆ ಹೇಳಂದ್ರಿ ಅವ್ರು. ಅಲ್ಲ ಹಂಚ್ ತೆಗಿತಾವ, ತಳಗಿಳಿತಾವ ಮತ್ತ ನಮ್ಮಂತವ್ರು ಯಾರ ಹೋದ್ಗಿದ್ರ ನಮಗ ಬಾಯಿ ಇದು ಮಾಡ್ತಾವ, ಮಂಗಿ ಹಾಲು ಕಿಸ್ತಾವ ಅಂತಾರಲ್ಲ ಹಂಗ ನಮಗ್ ಇದು ಮಾಡ್ತಾವ. ಗಂಟೆ ಸತ ತೊಗೊಂಡ್ ಹೋಗಿ ತಿಂತಾವ, ಮನಿ ಮೇಲೆ ತಿಂತಾವ, ಮತ್ ನಮ್ಗ ತೋರಿಸ್ತಾವ ತಗೊಂಡ್ ಹೋಗಿವ್ ಅಂತ ಹೇಳಿ. ಬ್ಯೂರೋ ರಿಪೋರ್ಟ್ ರಮೇಶ್ ತಾಳಿಕೋಟಿ, ಭಾರತ ವೈಭವ ನ್ಯೂಸ್, ಕಲಘಟಗಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.